ನಮ್ಮ ನಡೆ, ನಮ್ಮ ನುಡಿ, ನಾವು ತಿನ್ನೋ ಆಹಾರ, ನಾವಿರೋ ಪರಿಸರ, ವಾತಾವರಣ, ಇದೆಲ್ಲದ್ರ ಮೇಲೂ ಅದು ಡಿಪೆಂಡ್ ಆಗಿರೋದು. ಸೊ ನಾವು ಎಷ್ಟು ಹೊರಗಡೆ ಚೆನ್ನಾಗಿ ಇಟ್ಕೋತೀವೋ ಅಷ್ಟೇ ಒಳಗಡೆನೂ ಚೆನ್ನಾಗಿ ಇಟ್ಕೋಬೇಕು. ಧನ್ವಂತರಿ ಹೇಳ್ತಾರಲ್ಲ, ಅಜ್ಞಾನ ದುಃಖ ಭಯ ರೋಗ ಮಹಾವಿಷಾಣಿ. ಅಂದ್ರೆ ಅಜ್ಞಾನದಿಂದ ದುಃಖ, ದುಃಖದಿಂದ ರೋಗ, ರೋಗದಿಂದ ಭಯ. ಅದ್ ಭಯ ಬಂದಾಗ ಫುಲ್ ಎಲ್ಲಾನು ದೇಹ ಎಲ್ಲ ಕಂಪ್ಲೀಟ್ ವಿಷ ಆಗುತ್ತೆ ಅಂತ. ಸೊ ನಾನು ಹೇಳೋದು, ಪ್ರತಿ ಸಲ ಪ್ರತಿಯೊಬ್ಬ ಮನುಷ್ಯನ ನಾನು ಮಾಡಕ್ ಶುರು ಮಾಡಿದ್ದೀನಿ, ಕಣ್ಣು ಮುಚ್ಚಿ ನಮ್ಮ ಒಳಗಡೆ ನೋಡೋ ಪ್ರಯತ್ನ ಮಾಡಿ. ಸೊ ಒಳಗಡೆ ನೋಡಕ್ ಬಂದಾಗ ಅದು ಮಾಡ್ತಿರೋ ಕೆಲಸಕ್ಕೆ ಒಂದು ಕೃತಜ್ಞತೆ ಹೇಳಿದ್ರು ಕೂಡ ಅದು ಮಾಡ್ತಾ ಇರಬೇಕು ಅನ್ನೋ ಒಂದು ಎಚ್ಚರಿಕೆನೂ ಒಳಗಡೆ ಬರಬೇಕು. ಪ್ರತಿ ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತಮ ತನಕ, ಬೆಳಗ್ಗೆಯಿಂದ ರಾತ್ರಿ ತನಕ ಎಷ್ಟು ಅದು ಕಾಣಿಸುತ್ತೆ, ಮಾತಾಡ್ಸುತ್ತೆ, ಯೋಚನೆ ಮಾಡುತ್ತೆ, ಕೈಯಿಂದ ಕೆಲಸ ಮಾಡುತ್ತೆ, ಪ್ರತಿಯೊಂದು ಅದು ನಮಗೆ ಮಾಡ್ತಿರೋದ್ರ ಬಗ್ಗೆ ನಮಗೆ ಸ್ವಲ್ಪ ಕಾಳಜಿ ಇರಬೇಕು, ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇರಬೇಕು. ಐ ಥಿಂಕ್ ಯುವರ್ ಕಾನ್ಸೆಪ್ಟ್ ಇಸ್ ಸೋ ಗುಡ್.